ಎ ಐ ಜನರೇಟೆಡ್ ವಿಡಿಯೋಸ್ ಇಂದ ಪ್ರಾಬ್ಲಮ್ಸ್ ಆಗೋದು ಎರಡ. ಎಷ್ಟೋ ಜನ ಸೆಲೆಬ್ರಿಟೀಸ್ ಎ ಐ ಡೀಪ್ ಫೇಕ್ ವಿಡಿಯೋಸ್ಗೆ ಬೇಸತ್ ಹೋಗ್ಬಿಟ್ಟಿದ್ದಾರೆ. ಆ ಥರ ಯಾವೆಲ್ಲ ಸೆಲೆಬ್ರಿಟೀಸ್ ಫೇಸ್ ಮಾಡಿದ್ದಾರೆ ಅನ್ನೋದರ ಕಂಪ್ಲೀಟ್ ಡೀಟೇಲ್ಸ್ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಬನ್ನಿ. ಅದಕ್ಕೂ ಮುನ್ನ ನಾನು ಚಂದನ. ಈಗ ಎ ಐ ಜನರೇಷನ್ ಅಂತಾನೆ ಹೇಳ್ಬೋದು. ಅಂದ್ರೆ ಎ ಐ ರಿಲೇಟೆಡ್ ವಿಡಿಯೋಸ್ ನಮಗೆ ಎಲ್ಲ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಸ್ ಅಲ್ಲೂ ಅವೈಲಬಲ್ ಇದೆ ಅಂಡ್ ತುಂಬಾ ಈಸಿ ಆಕ್ಸೆಸ್ ಇದೆ. ಫಾರ್ ಎಕ್ಸಾಂಪಲ್ ಹೇಳೋದಾದ್ರೆ ಚಾಟ್ GPT ಅಥವಾ ಜೆಮಿನೈ ಈ ರೀತಿಯಾದಂತಹ ಏನೆಲ್ಲ ವೆಬ್ಸೈಟ್ಗಳು ಅಥವಾ ಏನೆಲ್ಲ ಆ್ಯಪ್ಸ್ಗಳಿದೆ ಎ ಐ ರಿಲೇಟೆಡ್ ವಿಡಿಯೋಸ್ಗಾಗಿ, ಸೊ ಇದರಲ್ಲಿ ನಮಗೆ ಸಾಕಷ್ಟು ಈಸಿ ಆಕ್ಸೆಸಿಬಲ್. ಯಾವುದಾದ್ರೂ ಒಂದು ಡೀಪ್ ಫೇಕ್ ವಿಡಿಯೋನ ಕ್ರಿಯೇಟ್ ಮಾಡ್ತೀವಿ ಅನ್ನೋದಕ್ಕೆ ಅಥವಾ ಯಾವುದಾದ್ರೂ ಒಂದು ಫೇಕ್ ಅಕೌಂಟ್ನ ಕ್ರಿಯೇಟ್ ಮಾಡ್ತೀವಿ ಅನ್ನೋದಕ್ಕೆ ತುಂಬಾ ಈಸಿ ಆಕ್ಸೆಸ್ ಇದೆ. ಇಂಟರ್ನೆಟ್ ಒಂದು ಇದ್ರೆ ಸಾಕು, ನಾವು ಏನ್ ಬೇಕಾದ್ರೂ ಮಾಡ್ಬೋದು ಈ ಜಗತ್ತಲ್ಲಿ ಅಂತ ಈಗಾಗಲೇ ಸಾಕಷ್ಟು ಬಾರಿ ಪ್ರೂವ್ ಆಗಿದೆ. ನಾವು ಈ ಹಿಂದೆ ಸಾಕಷ್ಟು ಜನ ಸೆಲೆಬ್ರಿಟೀಸ್ನ ಡೀಪ್ ಫೇಕ್ ವಿಡಿಯೋಗಳನ್ನ ನಾವು ನೋಡಿದೀವಿ. ನಮ್ಮ ಕರ್ನಾಟಕದ ಆಕ್ಟರ್ಸ್ ಆಗಿರುವಂತಹ ರಶ್ಮಿಕಾ ಮಂದಣ್ಣ, ರುಕ್ಮಿಣಿ ವಸಂತ್ ಅವರು, ಶ್ರೀಲೀಲಾ ಅವರು, ಹೀಗೆ ಸಾಕಷ್ಟು ಆಕ್ಟರ್ಸ್ಗಳ ಡೀಪ್ ಫೇಕ್ ವಿಡಿಯೋಸ್ ಅನ್ನ ನೋಡಿದೀವಿ. ಅದಕ್ಕೆ ಏನು ಇಲ್ಲ, ಸಿಂಪಲ್ ಆಗಿ ಅದನ್ನ ವಿಡಿಯೋಗಳನ್ನ ಮಾಡಿ ಹರಿಬಿಟ್ಬಿಡ್ತಾರೆ ಸೋಷಿಯಲ್ ಮೀಡಿಯಾದಲ್ಲಿ. ಅವರ ವಾಯ್ಸ್ ಆಗಿರ್ಬೋದು, ಅವರ ನೋಸ್, ಅವರ ಐಸ್, ಹಾಗೆ ಪ್ರತಿ ಒಂದು ಮುಖ ಫೀಚರ್ಸ್ನ ಇಟ್ಕೊಂಡು ಬೇರೆ ಒಂದು ಬಾಡಿಗೆ ಆ ಫೇಸ್ ಅನ್ನ ಹಾಕಿ ಮಾರ್ಫಿಂಗ್ ಮಾಡಿ ಅವರ ಡೀಪ್ ಫೇಕ್ ವಿಡಿಯೋಗಳನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡೋದಕ್ಕೆ ಬಿಟ್ಬಿಡ್ತಾರೆ. ನಮ್ಮ ಕರ್ನಾಟಕದ ಸೆಲೆಬ್ರಿಟೀಸ್ ಅಷ್ಟೇ ಅಲ್ಲದೆ ಭಾರತದ ಸಾಕಷ್ಟು ಸೆಲೆಬ್ರಿಟೀಸ್ ಇದನ್ನ ಫೇಸ್ ಮಾಡಿದ್ದಾರೆ. ಫಾರ್ ಎಕ್ಸಾಂಪಲ್ ಆಲಿಯಾ ಭಟ್ ಆಗಿರ್ಬೋದು, ಜಾನ್ವಿ ಕಪೂರ್ ಆಗಿರ್ಬೋದು, ಅನನ್ಯ ಪಾಂಡೆ ಆಗಿರ್ಬೋದು, ಹೀಗೆ ಸಾಕಷ್ಟು ಜನ. ಇನ್ನೂ ಎಲೆಕ್ಷನ್ ಟೈಮ್ಸ್ ನಲ್ಲಿ ಆದ್ರೆ ಪ್ರಚಾರಕ್ಕೆಲ್ಲ ಸೆಲೆಬ್ರಿಟೀಸ್ಗಳನ್ನ ಬಳಸ್ಕೊಂಡಿರುವಂತಹ ಎ ಐ ವಿಡಿಯೋಗಳನ್ನ ನಾವು ನೋಡಿದೀವಿ. ಅವರ ವಾಯ್ಸ್ ಅನ್ನ ಕ್ಲೋನ್ ಮಾಡೋದಾಗಿರ್ಬೋದು, ಅವರ ವಾಯ್ಸ್ ಅನ್ನ ಬೆಳೆಸ್ಕೊಂಡು ಪೊಲಿಟಿಕಲ್ ಪ್ರಾಪಗಂಡಾಗೆ ಯೂಸ್ ಮಾಡ್ಕೊಂಡಿರೋದಾಗಿರ್ಬೋದು, ಈ ರೀತಿಯಾದಂತಹ ಸಾಕಷ್ಟು ಎಕ್ಸಾಂಪಲ್ಸ್ ನಮ್ಮ ಮುಂದೆ ಇದೆ. ಫಾರ್ ಎಕ್ಸಾಂಪಲ್ ದೀಪಿಕಾ ಅವರ ವಿಡಿಯೋಸ್ ಆಗಿರ್ಬೋದು. ಇನ್ನು ಏನಪ್ಪಾ ದುರಾದೃಷ್ಟ ಅಂತ ಹೇಳಿದ್ರೆ ಮಕ್ಕಳನ್ನ ಕೂಡ ಬಿಡೋದಿಲ್ಲ. ಮಕ್ಕಳ ವಿಡಿಯೋಸ್ ಅನ್ನ ಕೂಡ ಅವರು ಇವ್ರ ಮಗಳು, ಅವ್ರ ಮಗಳು ಈ ರೀತಿಯಾಗಿ ಮಾರ್ಫ್ ಮಾಡ್ಕೊಂಡು ಕೂತ್ಬಿಟ್ಟಿರ್ತಾರೆ. ಅದರಿಂದ ಕೂಡ ಸಾಕಷ್ಟು ಬೇಸತ್ ಹೋಗಿತ್ತು ಚಿತ್ರರಂಗ. ಸೊ ಇದನ್ನೆಲ್ಲ ತಡೆಗಟ್ಟಬೇಕು ಅಂತ ಹೇಳಿ ಸಾಕಷ್ಟು ಜನ ಸೆಲೆಬ್ರಿಟಿಗಳು ಮುಂದೆ ಬಂದು ಪೊಲೀಸ್ ಸ್ಟೇಷನ್ ಮೆಟ್ಲತ್ತಿ ಇದಕ್ಕೆ ಕಂಪ್ಲೇಂಟ್ ಅನ್ನ ಕೂಡ ಕೊಟ್ಟಿದ್ದಾರೆ. ಸೈಬರ್ ಕ್ರೈಮ್ಗೆ ಕಂಪ್ಲೇಂಟ್ಗಳನ್ನ ಕೂಡ ಕೊಟ್ಟು ಇದನ್ನ ಇಲ್ಲಿಗೆ ನಿಲ್ಲಿಸಬೇಕು, ನಮ್ಮ ಪ್ರೈವಸಿಗೆ ಧಕ್ಕೆ ಆಗ್ತಿದೆ ಅನ್ನೋ ಒಂದು ವಿಚಾರವನ್ನ ಕೂಡ ಈ ಹಿಂದೆ ಸೆಲೆಬ್ರಿಟೀಸ್ ಮಾತಾಡ್ತಾ ಹೋಗಿದ್ರು. ಅಂಡ್ ಇನ್ನೊಂದು ಬೇಜಾರಾಗುವಂತಹ ಸ್ಥಿತಿ ಏನಪ್ಪಾ ನಮ್ಮ ಸದ್ಯ ರಾಜ್ಯದಲ್ಲೇ ಅನ್ನೋದಾದ್ರೆ, ಈಗ ಸಾಮಾನ್ಯರಿಗೂ ಕೂಡ ಈ ಒಂದು ಎಫೆಕ್ಟ್ ಆಗ್ತಾ ಇರುತ್ತೆ. ಅಂದ್ರೆ ಜನಸಾಮಾನ್ಯರಿಗೂ, ಕಾಮನರ್ಸ್ಗೂ ಕೂಡ ಇದು ಎ ಐ ಜನರೇಟೆಡ್ ವಿಡಿಯೋ ಇಂದ ತೊಂದರೆಗಳು ಆಗ್ತಾ ಇರುತ್ತೆ. ಆದ್ರೆ ಅದು ಅಷ್ಟಾಗಿ ಬೆಳಕಿಗೆ ಬರೋದಿಲ್ಲ ಕಂಪ್ಯಾರಿಟಿವ್ಲಿ ಸೆಲೆಬ್ರಿಟೀಸ್ ಅಂದಾಗ ರೀಚ್ ತುಂಬಾ ಚೆನ್ನಾಗಿದೆ ಅಂಡ್ ಅದು ಎಲ್ರಿಗೂ ಗೊತ್ತಾಗುತ್ತೆ ಫೇಕ್ ವಿಡಿಯೋ ಅಂತ. ಅದೇ ಕಾಮನರ್ಸ್ ಲೈಫ್ ನಲ್ಲಿ ಈ ರೀತಿಯಾದಂತಹ ಎ ಐ ಜನರೇಟೆಡ್ ವಿಡಿಯೋಸ್ ಬಂದ್ರೆ ಅದನ್ನ ತುಂಬಾ ಅಂದ್ರೆ ಪ್ರಾಬ್ಲಮ್ಯಾಟಿಕ್ ಆಗತ್ತೆ ಅಂತಾನೆ ಹೇಳ್ಬೋದು. ಅಂದ್ರೆ ಅದರಿಂದ ಸಾಕಷ್ಟು ಜನಕ್ಕೆ ಸ್ಕ್ಯಾಮ್ ಮಾಡೋದಾಗಿರ್ಬೋದು ಅಥವಾ ಬ್ಲ್ಯಾಕ್ ಮೇಲ್ ಮಾಡುವಂತಹ ಪರಿಸ್ಥಿತಿಗಳು ಕೂಡ ಎದುರಾಗ್ತಾ ಹೋಗುತ್ತೆ. ಅಂಡ್ ಇನ್ನೊಂದು ವಿಚಾರ ಏನು ಅಂದ್ರೆ, ನಾವು ನೋಡಿದೀವಿ ಈ ಹಿಂದೆ, ಅಂದ್ರೆ ರಮ್ಯಾ ಅವರಿಗೆ ಸಾಕಷ್ಟು ಫೇಕ್ ಅಕೌಂಟ್ಸ್ ನಿಂದ ಮೆಸೇಜಸ್ ಹೋಗ್ತಾ ಇತ್ತು, ಕೆಟ್ಟದಾಗಿ ಕಮೆಂಟ್ಸ್ ಮಾಡ್ತಾ ಇದ್ರು. ಇದಕ್ಕೆ ಕೂಡ ಅವ್ರು ರಿಯಾಕ್ಟ್ ಮಾಡಿ ಸೈಬರ್ ಕ್ರೈಮ್ಗೆ ಕಂಪ್ಲೇಂಟ್ ಕೊಟ್ಟಿದ್ರು. ಇನ್ನು ವಿಜಯಲಕ್ಷ್ಮಿ ದರ್ಶನ್ ಅವರು ಕೂಡ ನಿನ್ನೆ ಕೂಡ ಅಂಡ್ ಈ ಹಿಂದೆ ಕೂಡ ಅವರು ಒಂದಷ್ಟು ಸೈಬರ್ ಕ್ರೈಮ್ಗೆ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ರು ವಿತ್ ಪೋಸ್ಟ್ ವಿತ್ ಪ್ರೂಫ್. ಅಂಡ್ ಈ ರೀತಿಯಾಗಿ ನಮ್ಮ ಕರ್ನಾಟಕದಲ್ಲಿ ಇತ್ತೀಚೆಗೆ ತುಂಬಾ ಜಾಸ್ತಿ ಆಗ್ತಾ ಇದೆ. ಅಂಡ್ ಇನ್ನೊಂದು ಬೇಜಾರಾಗುವಂತಹ ಸಂಗತಿ ಏನಪ್ಪಾ ಅಂತ ಹೇಳಿದ್ರೆ, ಎಷ್ಟೊಂದು ಮೀಡಿಯಾ ಹೌಸಸ್ಗಳು, ಅಂದ್ರೆ ಎಲ್ಲಾ ಮೀಡಿಯಾ ಹೌಸಸ್ಗಳು ಅಂತ ನಾನು ಹೇಳ್ತಾ ಇಲ್ಲ, ಮೀಡಿಯಾ ಹೌಸಸ್ ಅಂದ್ರೆ ಸ್ಯಾಟಲೈಟ್ ಅಥವಾ ಡಿಜಿಟಲ್ ಅಂತ ನಾನು ಹೇಳ್ತಿಲ್ಲ, ಕೆಲವೊಂದು ಫೇಕ್ ಮೀಡಿಯಾ ಹೌಸಸ್ಗಳಿದೆ. ಈ ಫೇಕ್ ಮೀಡಿಯಾ ಹೌಸಸ್ಗಳು ಏನ್ ಮಾಡ್ತಿದ್ದಾರೆ ಅಂದ್ರೆ ವ್ಯೂಸಿಗೋಸ್ಕರ ಅಂಡ್ ಅವರ ಪ್ರೊಫೈಲ್ ನ ಪುಷ್ ಮಾಡೋದಕ್ಕೋಸ್ಕರ ಈ ರೀತಿಯಾದಂತಹ ಡೀಪ್ ಫೇಕ್ ವಿಡಿಯೋಸ್ಗಳನ್ನ ವೈರಲ್ ಮಾಡೋದು, ಹಾಗೆ ಅವರ ಬಗ್ಗೆ ಕೆಟ್ಟದಾಗಿ ಬರೆದುಬಿಟ್ಟು ವೈರಲ್ ಮಾಡುವಂತಹ ಕೆಲಸಗಳನ್ನ ಕೂಡ ಮಾಡ್ತಾ ಇದ್ದಾರೆ. ಅಂಡ್ ಧರ್ಮೇಂದ್ರ ಅವ್ರನ್ನ ಈ ಹಿಂದೆ ಏನು ಅವ್ರು ಬದುಕಿದ್ರು ಕೂಡ ಸಾಯಿಸಿದ್ರು, ಅದೇ ರೀತಿಯಾಗಿ ನಮ್ಮ ಕರ್ನಾಟಕದಲ್ಲಿ ದೊಡ್ಡಣ್ಣ ಅವರು ಕೂಡ ಫೇಸ್ ಮಾಡಬೇಕಾಗಿದೆ. ಇವತ್ತು ಅವರು ಬದುಕಿದ್ರು ಕೂಡ ಯಾರೋ ಕಿಡಿಗೇಡಿಗಳು ಒಂದು ಪೋಸ್ಟ್ ಅನ್ನ ಹಾಕಿದ್ದಾರೆ, ದೊಡ್ಡಣ್ಣ ಇನ್ನಿಲ್ಲ ಅಂತ ಹೇಳಿ. ಇದು ನೋಡಿ ಕರ್ನಾಟಕಕ್ಕೆ ನಿಜಕ್ಕೂ ಆಶ್ಚರ್ಯ ಆಗಿತ್ತು. ಬೆಳಗ್ಗೆನೆ ಏನಪ್ಪಾ ಇಂತಹ ಸುದ್ದಿ ಕೇಳ್ತಿದೀವಿ ಅಂತ. ಅದಾದ್ಮೇಲೆ ಖುದ್ದಾಗಿ ದೊಡ್ಡಣ್ಣ ಅವರೇ, ಇಲ್ಲ ನಾನು ಇನ್ನೂ ಬದುಕಿದೀನಿ, ಯಾರೋ ಅವಿವೇಕಿಗಳು ಈ ರೀತಿಯಾದಂತಹ ಕೆಲಸ ಮಾಡಿದ್ದಾರೆ ಅಂತ ಹೇಳಿ ಒಂದು ವಿಡಿಯೋ ಪ್ರತಿಕ್ರಿಯೆಯನ್ನ ಕೂಡ ಕೊಟ್ಟಿದ್ದಾರೆ. ಇದು ಬರೀ ಅವ್ರ ಕೇಸಲ್ಲಿ ಆಗುತ್ತೆ ಅಂತ ನಾನು ಹೇಳ್ತಿಲ್ಲ, ಸಾಕಷ್ಟು ಜನ ಸೆಲೆಬ್ರಿಟೀಸ್ ಇದನ್ನ ಕೂಡ ಫೇಸ್ ಮಾಡಿರ್ತಾರೆ. ಅಂಡ್ ಎ ಐ ನಿಂದ ಎಷ್ಟೆಲ್ಲ ಉಪಯೋಗಗಳಿದೆ,
ಅಷ್ಟೇ ದುರುಪಯೋಗಗಳು ಕೂಡ ಇದೆ. AI ನ ನಾವು ಯಾವ ರೀತಿ ಬಳಸ್ಕೋಬೇಕು ಅನ್ನೋದು ನಮ್ಮ ವಿವೇಚನೆಗೆ ಬಿಟ್ಟಿದ್ದು ಅಂತಾನೆ ಹೇಳ್ಬೋದು. ಸಾಕಷ್ಟು ಜನ ಅದನ್ನ ನೆಗೆಟಿವ್ ಆಗೇನೆ ಬಳಸ್ಕೊಳ್ತಾ ಹೋಗ್ತಾ ಇದ್ದಾರೆ ಅಂಡ್ ಬೇರೆಯವ್ರಿಗೆ ತೊಂದರೆ ಕೊಡೋದಕ್ಕೆ ಬಳಸ್ಕೊಳ್ತಾ ಹೋಗ್ತಿದ್ದಾರೆ ಅನ್ನೋದೇ ಒಂದ್ ಸ್ವಲ್ಪ ಬೇಸರ ಆಗುವಂತಹ ಸಂಗತಿ ಅಂತ ಹೇಳ್ಬೋದು. ಮತ್ತಷ್ಟು ಇನ್ಫಾರ್ಮೇಟಿವ್ ವಿಡಿಯೋಸ್ಗಾಗಿ ನೋಡ್ತಾ ಇರಿ ಅಶ್ವವೇಗ ನ್ಯೂಸ್.